ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜೀವನ ಕಥೆ. ರಾಣಿ ಚೆನ್ನಮ್ಮ ಅವರು 1878ರಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ದೌಳಪ್ಪ ಗೌಡರು. ಬಾಲ್ಯದಿಂದಲೇ ಧೈರ್ಯ, ಸ್ವಾಭಿಮಾನದ ಗುಣಗಳು ಅವರಲ್ಲಿ ಬೆಳೆದವು. ಕುದುರೆ ಏರುವುದು, ಧನುರ್ವಿದ್ಯೆ, ತಲವಾರು ಚಲಿಸುವ ಕಲೆಗಳಲ್ಲಿ ಅವರು ಪರಿಣಿತಿ ಹೊಂದಿದ್ದರು. 1816ರಲ್ಲಿ ಕಿತ್ತೂರು ಸಂಸ್ಥಾನದ ರಾಜ ಮಲ್ಲಸರ್ಜ ಅವರೊಂದಿಗೆ ವಿವಾಹವಾದರು. ಮಲ್ಲಸರ್ಜರ ನಿಧನದ ನಂತರ ರಾಜಮಗ ರುದ್ರಸರ್ಜ ಕೂಡ ಕಿರಿಯ ವಯಸ್ಸಿನಲ್ಲಿ ನಿಧನರಾದರು. ನೆರೆಯ ಬ್ರಿಟಿಷ್ ಅಧಿಕಾರಿಗಳು ಈ ಸಮಯ ಸ್ಥಿತಿಯನ್ನು ಬಳಸಿಕೊಳ್ಳಲು ಯತ್ನಿಸಿದರು. ತಮ್ಮ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ನೀತಿಯಲ್ಲಿ ಕಿತ್ತೂರನ್ನು ಬ್ರಿಟಿಷ್ ಸರ್ಕಾರ ಸೇರಿಸಿಕೊಳ್ಳಲು ಪ್ರಯತ್ನಿಸಿದರು. ಇದಕ್ಕೆ ವಿರೋಧವಾಗಿ ರಾಣಿ ಚೆನ್ನಮ್ಮ ಅವರು ಶೂರ ಶಕ್ತಿಯಿಂದ ಎದುರಿಸಿದರು. 1824ರಲ್ಲಿ ಬ್ರಿಟಿಷರ ವಿರುದ್ಧವೂ ಕಿತ್ತೂರ ಕರ್ಷಕರೊಂದಿಗೆ ಸೇನೆ ನಡೆಸಿದರು. ಮೊದಲ ಯುದ್ಧದಲ್ಲಿ ರಾಣಿ ಚೆನ್ನಮ್ಮ ಜಯ ಸಾಧಿಸಿದರು. ಆದರೆ ಮತ್ತೊಂದು ಯುದ್ಧದಲ್ಲಿ ಅವರನ್ನು ಸೋಲಿಸಲಾಯಿತು ಮತ್ತು ಕಾಡೂರು ಕೈದಾಖಾನೆಗೆ ಕಳುಹಿಸಲಾಯಿತು. 1829ರಲ್ಲಿ ಬೈಲಹೊಂಗಲ ಸೆರೆಯಲ್ಲಿ ನಿಧನರಾದರು. ರಾಣಿ ಚೆನ್ನಮ್ಮ ಅವರು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಮೊದಲ ಮಹಿಳಾ ಯೋಧರಾಗಿದ್ದಾರೆ. ಧೈರ್ಯ ಮತ್ತು ದೇಶಪ್ರೇಮದ ಪ್ರತಿರೂಪವಾದ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸ್ಮರಣೆ ಸದಾ ಅನಂತ.